ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಫ್ರಿಸ್ಕೋದಲ್ಲಿರುವಂಥ ಹೊಸ ಲೈಬ್ರರಿಗೆ ಬಂದಿದ್ದೀವಿ. ಈ ಲೈಬ್ರರಿ ಬಂದ್ಬಿಟ್ಟು ಇದೇ ವರ್ಷ ಅಂದರೆ 2023 ಮಾರ್ಚಲ್ಲಿ ಓಪನ್ ಆಯಿತು. ತುಂಬಾನೇ ವಿಭಿನ್ನವಾಗಿ ಆಕರ್ಷಕವಾಗಿ ಕಟ್ಟಿದ್ದಾರೆ. ಲೈಬ್ರರಿನ ಬರೀ ಬುಕ್ಸ್ ಇಡೋದಿಕ್ಕೆ ಅಂತ ಮಾತ್ರ ಮೀಸಲಾಗಿ ಇಡದೆ ಇಲ್ಲಿ ಈ ರೀತಿ ಡೈನೋಸರ್ನ ಮಾಡಿದ್ದಾರೆ. ಮಕ್ಕಳಿಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅವರು ತುಂಬಾನೇ ಉತ್ಸಾಹದಿಂದ ಇಲ್ಲಿ ಬಂದು ಪುಸ್ತಕ ಓದೋದ್ರ ಜೊತೆಗೆ ಅವ್ರು ಇಲ್ಲಿ ಬಂದು ಆಟ ಆಡೋದಕ್ಕೂ ಒಂದು ಒಳ್ಳೆ ಸೌಲಭ್ಯನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ನಾನು ಚಿಕ್ಕ ಮಗು ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ಆ ಜಾಗ ಅಷ್ಟು ಚೆನ್ನಾಗಿದೆ. ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಆದರೆ ಏನು ಮಾಡೋದು, ಅಲ್ಲಿ ಮಕ್ಕಳಿಗೆ ಮಾತ್ರ ಎಂಟ್ರಿ ಇದೆ. ನೀವೇ ನೋಡ್ತಾರೋ ಹಾಗೆ ಇಲ್ಲಿ ಬುಕ್ ರ್ಯಾಕ್ ಮಧ್ಯದಲ್ಲಿ ಈ ರೀತಿ ಟನಲ್ ಥರ ಎಲ್ಲ ಮಾಡಿದ್ದಾರೆ. ಮಕ್ಕಳು ಓಡಾಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾ ಅವರು ಇಲ್ಲಿ ಬಂದು ಬುಕ್ಸ್ ಓದ್ತಾ ಒಂದು ಕಾಲನ ಕಳಿಬೋದು ಅಂತ ಹೇಳಿಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಈ ಲೈಬ್ರರಿ ಪಕ್ಕದಲ್ಲೇ ರೈಲ್ ರೋಡ್ ಮ್ಯೂಸಿಯಂ ಸಹ ಇದೆ. ಹೊರಗಿಂದ ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಒಳಗೆ ನಾವಿನ್ನ ಹೋಗಿಲ್ಲ. ಹೋದಾಗ ನಾನು ಆ ವ್ಲಾಗ್ನ ನಿಮ್ಮ ಜೊತೆ ಖಂಡಿತವಾಗೂ ಶೇರ್ ಮಾಡ್ತೀನಿ. ನಿಮ್ಗೆ ಈ ಸಣ್ಣದಾದಂಥ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.